ನಮಸ್ತೆ. 19/7/2024 ಶುಕ್ರವಾರ, ಶುಕ್ಲ ಪಕ್ಷ ಅಂದರೆ ಬೆಳೆಯುವ ಚಂದ್ರ. ಇವತ್ತು ತ್ರಯೋದಶಿ ತಿಥಿ ಇದೆ. ಈ ತ್ರಯೋದಶಿ ತಿಥಿ ಸಂಜೆ 7:41:31 ಇವತ್ತಿನ ನಕ್ಷತ್ರ ಮೂಲ ನಕ್ಷತ್ರ. ಬೆಳಿಗ್ಗೆಯಿಂದ ರಾತ್ರಿ ಅಂದರೆ ಲೇಟ್ ನೈಟ್ 2:54:54 ಮೂಲ ನಕ್ಷತ್ರವಿದೆ. ಈ ಮೂಲ ನಕ್ಷತ್ರ ಇವತ್ತು ಅಮೃತ ಮತ್ತು ಕಾರ್ಯಲಾಭವನ್ನು ಕೊಡುತ್ತದೆ. ಅದರಿಂದಾಗಿ ಮೂಲ ನಕ್ಷತ್ರವಾದರೂ ಶುಭಕರವಾಗಿದೆ. ಮೂಲ ನಕ್ಷತ್ರ ಆದ ನಂತರ ಅಂದರೆ ರಾತ್ರಿ 2:55 ನಂತರ ಪೂರ್ವಾಷಾಢ ನಕ್ಷತ್ರ ಪ್ರಾರಂಭವಾಗಿ ದಿನ ಪೂರ್ತಿ ಇರುತ್ತದೆ. ಅದು ಇವತ್ತು ತೊಂದರೆ ಅಂತ ಏನಿಲ್ಲ, ಹೇಳಬೇಕು ಅಂದರೆ ಶುಭವಾಗೇ ಇದೆ. ತ್ರಯೋದಶಿ ತಿಥಿ ಅದೂ ಶುಭಕರವಾಗೇ ಇದೆ. ತ್ರಯೋದಶಿ ಆದ ನಂತರ ಅಂದರೆ ಸಂಜೆ 7:42 ಮೇಲೆ ಚತುರ್ದಶಿ ಬರುತ್ತದೆ. ಚತುರ್ದಶಿ ಬಂದು ಮುಗಿದೋದ್ರೆ ಆಮೇಲೆ ಹುಣ್ಣಿಮೆ ಬರೋದು. ಆ ರೀತಿಯಾಗಿ ಇವತ್ತಿನ ತ್ರಯೋದಶಿ ಮತ್ತು ಚತುರ್ದಶಿ. ಇವತ್ತಿನ ನಕ್ಷತ್ರ ಪಾದಗಳನ್ನು ನೋಡಿಕೊಳ್ಳೋಣ. ಇವತ್ತಿನ ನಕ್ಷತ್ರ ಮೂಲ ನಕ್ಷತ್ರ ಮತ್ತು ಪೂರ್ವಾಷಾಢ ಅಂತ ಎರಡೇ ನಕ್ಷತ್ರ. ಮೂಲ ನಕ್ಷತ್ರ ರಾಕ್ಷಸಗಣ, ಪೂರ್ವಾಷಾಢ ನಕ್ಷತ್ರ ಅದು ಧನುಸು ರಾಶಿಯಲ್ಲಿ ಬರುತ್ತದೆ. ಮೂಲ ನಕ್ಷತ್ರನೂ ಧನುಸು ರಾಶಿಯಲ್ಲೇ ಇರುತ್ತದೆ. ಪೂರ್ವಾಷಾಢ ನಕ್ಷತ್ರ ಮಾನುಷ್ಯ ಗಣ ಅಂತಂತಾರೆ. ಇವತ್ತು ಚಂದ್ರನು ದಿನ ಪೂರ್ತಿ ಧನುಸು ರಾಶಿಯಲ್ಲೇ ಇರುತ್ತದೆ. ಯಾವ ಮಕ್ಕಳು ಹುಟ್ಟಿದ್ರು ಇವತ್ತು ಧನುಸು ರಾಶಿಯಲ್ಲಿ. ಬೆಳಗ್ಗೆ 6:02 9:21 AM ಮೂಲ ನಕ್ಷತ್ರದ 1ನೇ ಪಾದ. ಆ ನಂತರ ಮಧ್ಯಾಹ್ನ 3:15 ಮೂಲ ನಕ್ಷತ್ರ 2ನೇ ಪಾದ. ಮಧ್ಯಾಹ್ನ 3:15 ಮೇಲೆ ರಾತ್ರಿ 9:06 ಮೂಲ ನಕ್ಷತ್ರದ 3ನೇ ಪಾದ. ಆ ನಂತರ ಅಂದರೆ ರಾತ್ರಿ 9:06 ಮೇಲೆ ಸುಮಾರು ಲೇಟ್ ನೈಟ್ 4:55 ಮೂಲ ನಕ್ಷತ್ರದ 4ನೇ ಪಾದ ಇದೆ. 2:55 ಮೇಲೆ ಪೂರ್ವಾಷಾಢ ನಕ್ಷತ್ರ ಬರೋದು. ಈ ರೀತಿ ಇವತ್ತಿನ ದಿನ ನಕ್ಷತ್ರ ಪಾದಗಳಿದೆ. 100% ಕೆಟ್ಟೋದು, 100% ಒಳ್ಳೆಯದನ್ನು ವಿಷಯಗಳನ್ನ ನೋಡ್ಕೊಳ್ಳೋಣ. ಇವತ್ತು ಹೆಂಗಿದೆ ಅಂತಂದರೆ 100% ಸ್ವಲ್ಪ ಕೆಟ್ಟೋದು ಅಂತ ಇದೆ ಅಂತಂದರೆ ವೃಷಭ ರಾಶಿಯವರಿಗೆ ಇವತ್ತು ದಿನ ಪೂರ್ತಿ ಅಶುಭ ದಿನ. ಆದ್ದರಿಂದ ನೀವು ಗಮನ ಕೊಡಿ. ಬೆಳಗ್ಗೆ 6:02 8:34 ಶುಭವಾಗಿದೆ. 9:29 10:48 ಶುಭವಾಗಿದೆ. 12:49 ಅಂದರೆ ಮಧ್ಯಾಹ್ನದಿಂದ ಬರೀ 3 ನಿಮಿಷ 12:52 ಶುಭವಾಗಿದೆ. ಮಧ್ಯಾಹ್ನ 1:45 2:12 ಶುಭವಾಗಿದೆ. ಸಂಜೆ 5:16 ರಾತ್ರಿ 1:20 ಶುಭವಾಗಿದೆ. ಅಲ್ಲಿಂದ ಲಾಂಗ್ ಟೈಮ್. ಮತ್ತು ಬೆಳಗಿನ ಜಾವ 4:40 ಮೇಲೆ ಅಂದರೆ ಬ್ರಹ್ಮ ಮುಹೂರ್ತ ಸಮಯ ಇದೂ ಶುಭವಾಗಿದೆ. ಇವತ್ತು 100% ಎಲ್ರಿಗೂ ಕೆಟ್ಟ ಟೈಮ್ ಅಂತಂದರೆ 8:36 9:27 ದುರ್ಮುಹೂರ್ತ. 10:50 12:26 ರಾಹುಕಾಲ. 11:15 12:49 ನಕ್ಷತ್ರ ವಿಷಘಟಿಕಾ ಕಾಲ. ದುರ್ಮುಹೂರ್ತವಿದೆ 12:52 ಮಧ್ಯಾಹ್ನ 1:43 ಮಧ್ಯಾಹ್ನ 2:14 ಮೇಲೆ 4:25 ಮೃತ್ಯು ಪಂಚಕ. ಮಧ್ಯಾಹ್ನ 3:38 ಮೇಲೆ 5:14 PM ಯಮಕಂಡ ಕಾಲ. ರಾತ್ರಿ 1:21 2:55 ನಕ್ಷತ್ರ ವಿಷಘಟಿಕಾ ಕಾಲ. ಮತ್ತು ಲೇಟ್ ನೈಟು ಅಂತಂದರೆ 3:14 ಅಂದರೆ 3:15 4:38 ವಿಷವಿದೆ. ಆ ನಂತರ ಶುಭವಾಗಿದೆ. ಈ ರೀತಿಯಾದ ಇವತ್ತಿನ ದಿನ ಶುಭಕರವಾಗಿದೆ ಅಂತ ನಾವು ನೋಡಿದ್ವಿ. ಆದರೂ ವೃಷಭ ರಾಶಿಯವರಿಗೆ ದೋಷ ಇದೆ ಅಂತ ನೋಡೋದಾಯಿತು. ವೃಷಭ ರಾಶಿನವರು ಮಾತ್ರ ಸ್ವಲ್ಪ ಗಮನ ಕೊಡಿ. ಯಾಕೆಂತಂದರೆ ಸಮಯ ಅಷ್ಟೊಂದು ಚೆನ್ನಾಗಿ ಅನುಕೂಲಕರವಾಗಿಲ್ಲ. ನೆಕ್ಸ್ಟ್ ನಾವು ನೋಡುವಂಥದ್ದು ಏನು ಅಂತಂದರೆ ಇವತ್ತಿನ ತಾರಾ ಮತ್ತು ಚಂದ್ರಬಲ ಯಾವ ನಕ್ಷತ್ರಕ್ಕೆ ಯಾವ ರಾಶಿಗೆ ಹೆಂಗಿದೆ ಅಂತ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಜನ್ಮ ತಾರೆ ಕಾರ್ಯೇತರೆ ಸ್ವಲ್ಪ ಮೀಡಿಯಮ್ ಆಗೇ ಇದೆ. ದಿನ ಅಷ್ಟೊಂದು ಚೆನ್ನಾಗಿಲ್ಲ, 50% ಇದೆ ಅಷ್ಟೇ.
ನಂತರ ನೋಡುವಂಥದ್ದು ಭರಣಿ ನಕ್ಷತ್ರ ಮೇಷರಾಶಿ. ಇವತ್ತು ಪರಮ ಮಿತ್ರಧಾರೆಯಾಗಿ ಚೆನ್ನಾಗಿದೆ, ಒಳ್ಳೆಯ ಕಾರ್ಯಗಳನ್ನ ಮಾಡ್ಬೋದು. ಸ್ವಲ್ಪ ಅಡೆತಡೆಗಳು ಬರುತ್ತದೆ, ಅದನ್ನೆಲ್ಲ ಗೆಲ್ಲಬೇಕಾಗ್ತದೆ. ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿ, ಮಿತ್ರಧಾರೆ ಇದೆ. ಆದ್ದರಿಂದ ಮಿತ್ರರಲ್ಲಿ ಚೆನ್ನಾಗಿದ್ದರೆ ನಿಮ್ಮ ಕಾರ್ಯಗಳಲ್ಲಿ ಅನುಕೂಲ ಉಂಟು. ಕೃತಿಕಾ ನಕ್ಷತ್ರ ವೃಷಭ ರಾಶಿ, ಮಿತ್ರಧಾರೆಯು ಸ್ವಲ್ಪ ರೋಗವೃದ್ಧಿಯೂ ಉಂಟು, ಆರೋಗ್ಯದಲ್ಲಿ ಸ್ವಲ್ಪ ಗಮನ ಕೊಟ್ಕೊಳ್ಳಿ. ರೋಹಿಣಿ ನಕ್ಷತ್ರ ವೃಷಭ ರಾಶಿ, ಟೆನ್ಷನ್ ಇದೆ, ರೋಗವೃದ್ಧಿ ಇದೆ, ದಿನ ಉತ್ತಮವಾಗಿಲ್ಲ, ಎಲ್ಲ ರೀತಿಯಲ್ಲಿ ನೋಡ್ಕೊಳ್ಳಿ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ 1 ಮತ್ತು 2ನೇ ಪಾದಗಳು ಅನುಕೂಲವಿದೆ, ಆದ್ದರಿಂದ ಎಲ್ಲ ಕಾರ್ಯಗಳಲ್ಲೂ ಜಯ ಉಂಟು. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ, ಅನುಕೂಲವಿದೆ, ಅಭಿವೃದ್ಧಿ ಇದೆ, ಆದ್ದರಿಂದ ಶುಭವಾಗಿದೆ ಈ ದಿನ. ಆರುದ್ರ ನಕ್ಷತ್ರ ಮಿಥುನ ರಾಶಿ, ಪ್ರತ್ಯೇಕ್ತಾರೆ, ಶುಭವಾಗಿಲ್ಲ. ಇವತ್ತೇನು ಸ್ಟಾರ್ಟ್ ಮಾಡಬೇಡಿ, ಇನ್ನೊಂದು ದಿನ ನೋಡ್ಕೊಳ್ಳೋಣ. ನಂತರ ನೋಡುವಂಥದ್ದು ಪುನರ್ವಸು ನಕ್ಷತ್ರ ಮಿಥುನ ರಾಶಿ, ಕ್ಷೇಮ ಉಂಟು, ಅಂದರೆ ಆರೋಗ್ಯವಿದೆ, ನೋಡ್ಕೊಳ್ಳಿ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ, ಕ್ಷೇಮವು ಶತ್ರುನಾಶವೂ ಉಂಟು, ಆದ್ದರಿಂದ ಶುಭದಿನವಾಗಿದೆ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ಏಟು ಗಾಯಗಳು, ಗಾಡಿಯಲ್ಲಿ ಹುಷಾರ್, ಮೆಟ್ಲ ತೋರಳ ಸ್ವಲ್ಪ ಹುಷಾರಾಗಿರಿ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ಸಂಪತ್ತು ಉಂಟು, ಶತ್ರುನಾಶವೂ ಉಂಟು, ಆದ್ದರಿಂದ ಶುಭಕರವಾಗಿದೆ. ಮಕಾ ನಕ್ಷತ್ರ ಸಿಂಹರಾಶಿ, ಜನ್ಮತಾರೆ ಇದು, ಕಾರ್ಯ ವಿಘ್ನಗಳೆಲ್ಲ ಇದೆ, ಸ್ವಲ್ಪ ದೇವತಾ ಪೂಜೆ, ಮನೆ ದೇವರನ್ನು ಪೂಜಿಸಿ. ಪುಬ್ಬ ನಕ್ಷತ್ರ ಸಿಂಹರಾಶಿ, ಪರಮಮಿತ್ರ ಧಾರೆಯಾಗಿ ಕಾರ್ಯಗಳಲ್ಲಿ ಅಲ್ಪ ಸ್ವಲ್ಪ ವಿಘ್ನಗಳಿದೆ, ವಿನಾಯಕನ ಪೂಜೆ ಮಾಡಿಕೊಳ್ಳಿ. ಉತ್ತರ ನಕ್ಷತ್ರ ಸಿಂಹರಾಶಿ, ಮಿತ್ರಧಾರೆ ಇದೆ, ಆದ್ದರಿಂದ ಶುಭಕರವಾಗಿದೆ. ಉತ್ತರ ನಕ್ಷತ್ರ ಕನ್ಯಾ ರಾಶಿ, ಮಿತ್ರಧಾರೆ ಉಂಟು, ಅದೇ ಸಮಯದಲ್ಲಿ ಊಟ ತಿಂಡಿಯಲ್ಲಿ ಮೇಂಟೈನ್ ಮಾಡಿಕೊಳ್ಳಿ, ಮಾತ್ರೆಗಳನ್ನ ಸರಿಯಾಗಿ ತಗೊಳ್ಳಿ. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಟೆನ್ಷನ್ ಉಂಟು, ರೋಗ ಭಯ ಉಂಟು, ಊಟದಲ್ಲಿ ಮೇಂಟೈನ್ ಮಾಡಬೇಕು ಖಂಡಿತ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ 1 ಮತ್ತು 2ನೇ ಪಾದಗಳು ಅನುಕೂಲವಿದೆ, ಆದ್ದರಿಂದ ನಿಮ್ಮ ಕಾರ್ಯಗಳನ್ನು ಮಾಡಬಹುದು. ಚಿತ್ತಾ ನಕ್ಷತ್ರ ತುಲಾರಾಶಿ, ಅನುಕೂಲವಿದು, ದ್ರವ್ಯ ಲಾಭವಿದೆ, ಎಲ್ಲವೂ ಅನುಕೂಲಕರವಾಗಿದೆ. ಸ್ವಾತಿ ನಕ್ಷತ್ರ ತುಲಾರಾಶಿ, ಪ್ರತ್ಯೇಕ್ತಾರೆ, ಅಂದರೆ ಅಷ್ಟೊಂದು ಸಕ್ಸಸ್ ಇಲ್ಲದ ದಿನವಿದು, ನೋಡ್ಕೊಂಡು ಮಾಡಬೇಕಾಗ್ತದೆ. ವಿಶಾಖ ನಕ್ಷತ್ರ ತುಲಾರಾಶಿ, ಕ್ಷೇಮ, ಅಂದರೆ ಆರೋಗ್ಯ, ಲಾಭ ಇದೆಲ್ಲ ಉಂಟು, ಸ್ವಲ್ಪ ನೆಮ್ಮದಿಯಾಗಿರಿ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ಆರೋಗ್ಯ ಉಂಟು, ಆದರೆ ಹೆಚ್ಚಿನ ಖರ್ಚುಗಳು, ಧನಹಾನಿ ಎಲ್ಲ ಉಂಟು, ನೋಡ್ಕೊಂಡು ಖರ್ಚು ಮಾಡಿ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ವಿಪತ್ತಿದೆ, ಧನಹಾನಿ ಇದೆ, ದಿನ ಉತ್ತಮವಾಗಿಲ್ಲ, ಮನೆ ದೇವರನ್ನ ಪೂಜೆ ಮಾಡಿಕೊಳ್ಳಿ, ಖಂಡಿತವಾಗಿ ಸ್ವಲ್ಪ ಎಚ್ಚರ ತಗೊಳ್ಳೋದು ಉತ್ತಮ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಸಂಪತ್ತಿದೆ, ಅದೇ ಸಮಯದಲ್ಲಿ ಧನಹಾನಿಯೂ ಇದೆ, ಏನು ಬರುತ್ತದೋ ಏನು ಸಿಗ್ತದೋ ಭದ್ರವಾಗಿ ಇಟ್ಕೊಳ್ಳಿ. ಮೂಲ ನಕ್ಷತ್ರ ಧನುಸು ರಾಶಿ, ಜನ್ಮತಾರೆಯು ಶರೀರ ಸುಖ ಉಂಟು, ಒಂದು 50% ಚೆನ್ನಾಗಿದೆ ಅಷ್ಟೇ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಪರಮಮಿತ್ರಧಾರೆ, ಶರೀರ ಸುಖವೆಲ್ಲ ಉಂಟು. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, ನಿಮಗೆ ಈ ದಿನದಲ್ಲಿ ಮಿತ್ರಧಾರೆಯು ಶರೀರ ಸುಖ ಉಂಟು, ಅನುಕೂಲಕರವಾಗಿದೆ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಮಿತ್ರಧಾರೆ, ಸ್ವಲ್ಪ ವ್ಯಯಗಳು ಮಾತ್ರ ಜಾಸ್ತಿ ಇರುತ್ತದೆ, ಖರ್ಚಿನ ಕಡಿಮೆ ಮಾಡಿಕೊಳ್ಳಿ. ಶ್ರವಣ ನಕ್ಷತ್ರ ಮಕರ ರಾಶಿ, ಟೆನ್ಷನ್ ಉಂಟು, ವ್ಯಯ ಉಂಟು. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಅನುಕೂಲವಿದೆ, ಧನ ವ್ಯಯವಿದೆ. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಅನುಕೂಲ, ಇಷ್ಟಾರ್ಥ ಸಿದ್ಧಿಯೆಲ್ಲ ಇದೆ. ಶತಭಿಷ ನಕ್ಷತ್ರ ಕುಂಭರಾಶಿ, ಪ್ರತ್ಯೇಕ್ತಾರೆ ಇದು, ಅನುಕೂಲವಿಲ್ಲದ ದಿನವಿದು, ಎಂದಿನಂತೆ ಮಾಡುವಂಥ ಕಾರ್ಯಗಳನ್ನ ಮಾಡಿ ತೊಂದರೆ ಇಲ್ಲ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಆರೋಗ್ಯ ಇದೆ, ಇಷ್ಟಾರ್ಥ ಸಿದ್ಧಿಯೆಲ್ಲ ಇದೆ, ಶುಭ ದಿನವಾಗಿದೆ. ಪೂರ್ವ ಭಾದ್ರಪದ ನಕ್ಷತ್ರ, ಆದರೆ 4ನೇ ಪಾದ ಮೀನರಾಶಿ. ಖಂಡಿತವಾಗಿ ಈ ಮೀನರಾಶಿ ಅಂತಂದಾಗ ಇದು 4ನೇ ಪಾದಕ್ಕೆ ಸೇರುತ್ತದೆ. ಇವತ್ತು ಕ್ಷೇಮವು, ಕೆಲಸ ಕಾರ್ಯದ ಅಭಿವೃದ್ಧಿಯೂ ಖಂಡಿತವಾಗಿದೆ, ಶುಭವಾಗಿದೆ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಖಂಡಿತವಾಗಿ ಏಟು ಗಾಯಗಳು, ಹುಷಾರಾಗಿದ್ದರೆ ಖಂಡಿತ ಅವಾಯ್ಡ್ ಮಾಡ್ಬೋದು, ಆದ್ದರಿಂದ ಹುಷಾರಾಗಿರಬೇಕು. ರೇವತಿ ನಕ್ಷತ್ರ ಮೀನರಾಶಿಯಲ್ಲಿ ಹುಟ್ಟಿದವರಿಗೆ ಇವತ್ತಿನ ದಿನ ಸಂಪತ್ತು ಉಂಟು, ಕೆಲಸ ಕಾರ್ಯಗಳ ಅಭಿವೃದ್ಧಿಯೂ ಇದೆ, ಇದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.